ಬಜೆಟ್ ಬಗ್ಗೆ ಮಾತಾಡತ್ತೀವಿ, ಬಜೆಟ್ ತೊಂದರೆ ಅದ ಅಂತ ಹೇಳಿ ಮಾಡ್ಬೇಡ್ರಿ. ಈಗ ಕುದ್ದೋರಿ ತನಿಖೆ ಮಾಡ್ಲಿ. ಈಗ ಸರ್ಕಾರ ಬಂದ ಮ್ಯಾಗ 40% ಚಾಲು ಆಗೈತೆ, ಅದೇ ನೀವು ಸ್ವಲ್ಪ ಮಾಡ್ರಿ. ಮಾನ್ಯ ಎಲ್ಲಾ ತನಿಖೆಗಳು ಮುಗ್ದೇ ಹೋಗ್ತಾವ, ಒಂದು ವಾರದಲ್ಲಿ ಮುಗಿಸ್ತೀವಿ ನೀವು ಕೋಆಪರೇಟ್ ಮಾಡಿದ್ರೆ. ನೋಡ್ರಿ, ಈ ರಾಜ್ಯದಾಗ ಸರ್ವ ಪಕ್ಷದ ಅಧಿಕೃತ ವಿರೋಧ ಪಕ್ಷದ ನಾಯಕ ನಾನೇ. ವಿರೋಧ ಪಕ್ಷ ಈಗ ಪ್ರಿಯಾಂಕ ಖರ್ಗೆ ಅವರು ಸಿಎಂ ವಿವೇಚನಾ ಕೋರ್ಟದ ಬಗ್ಗೆ ಬೆಳಕು ಚೆಲ್ಲಿ ಅಷ್ಟೇ. ಪ್ರಿಯಾಂಕ ಖರ್ಗೆ ಅವರು ಬಹಳ ನಮ್ಮ ರಾಜ್ಯದ ಒಬ್ಬ ಉದ್ಯೋಗ ನಾಯಕ. ಅವರು ಮುಂದಿನ ಮುಖ್ಯಮಂತ್ರಿಗಳು ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾರ ಅಂತ ಹೇಳಿ ಎಲ್ಲ ಅವರು ಹೇಳ್ತಾರೆ, ಬೇರೆಯವರು ಕೂಡ ಹೇಳ್ತಿದ್ದಾರೆ. ಸಹಮತ ಇದೆ ನೀವ ಹೇಳಿದ್ದು. ಆದ್ರ ಹಂಗಾಗಿ ದೇಶದಾಗ ಯಾರ್ಯಾರು ಬಿಜೆಪಿ ಸೇರ್ತಾರ ಗೊತ್ತಾಗಲ್ಲ. ಕಮಲ್ನಾಥ್ ಸೇರ್ತಾರೆ, ಅವ್ರ ತಂದೆಯವ್ರ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಸುದ್ದಿ ಎದ್ದೈತಿ, ಬಿಜೆಪಿ ಬರ್ತಾರ. ನಮ್ ಕುಟುಂಬದ ಹೆಣನೂ ಹೋಗಲ್ಲ ಅಲ್ಲಿ, ಹೆಣ ಕೂಡ ಹೋಗಲ್ಲ ಅಲ್ಲಿ ಬಿಜೆಪಿಗೆ, ಸಾಧ್ಯನೇ ಇಲ್ಲ. ಇಂಥವ್ರು ಬಹಳ ನಮ್ ರಕ್ತದಲ್ಲೇ ಇಲ್ಲ, ರಕ್ತದಲ್ಲೇ ಇಲ್ಲ. ಹೆಂಗೆ ಸಂವಿಧಾನ ನಿಮ್ ರಕ್ತದಲ್ಲಿಲ್ಲ, ಹಂಗೆ RSS ನಮ್ ರಕ್ತದಲ್ಲಿಲ್ಲ. ಸಂವಿಧಾನವನ್ನ ಜಾರಿ ಸರಿಯಾಗಿ ಮಾಡ್ತಾ ಇರೋದು ನಾವೇ. ನೀವು ಅಂಬೇಡ್ಕರ್ ಅವ್ರಿಗೆ ಏನ್ ಗೌರವ ಕೊಟ್ಟಿರಿ? ಹೆಂಗೆ ಸಂವಿಧಾನ ಜಾರಿ ಮಾಡ್ಲತ್ತೀರಿ? ಒಂದು ಸಮಾಜಕ್ಕೆ ಒಂದೇ ಧರ್ಮಕ್ಕೆ ನೋಡ್ಬಿಟ್ರೆ ಸಂವಿಧಾನ ಜಾರಿ ಹೆಂಗ ಸರ್? ಇವತ್ತು ರೂರಲ್ ಡೆವಲಪ್ಮೆಂಟ್ ನಮ್ಮ ಪ್ರಿಯಾಂಕ ಖರ್ಗೆ ಅವ್ರದ ಡಿಪಾರ್ಟ್ಮೆಂಟ್, ಗ್ರಾಮೀಣ ಅಭಿವೃದ್ಧಿ, ಮಾನ್ಯ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಬೆಲ್ಲದ್ ಸರ್ ಅವರು ಇಲ್ಲ ಈಶ್ವರ ಕುತೋಳಿದ ಅಧ್ಯಕ್ಷರೇ, ಗ್ರಾಮೀಣ ಅಭಿವೃದ್ಧಿಯಲ್ಲಿ 11,498 ಕೋಟಿ ಸಭಾಧ್ಯಕ್ಷರೇ ಕೊಡಬೇಕಿಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.